ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಚಕ್ರಮುನಿ ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಸ್ಸಾರು ಮಾಡಲು ಮತ್ತು ಪಲ್ಯ ಮಾಡಲು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. 1/4 kg ತೊಗರಿಬೇಳೆ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಬೇಗ ಬೇಯುತ್ತೆ, ಅದರಿಂದ ಸ್ಮೂತಾಗಿ ಇರುತ್ತದೆ. ಚಕ್ರಮುನಿ ಸೊಪ್ಪು ಅಂದರೆ ಈ ಥರ ಇರುತ್ತೆ. ಇದು ಎಲೆಗಳನ್ನೆಲ್ಲ ಬಿಡಿಸಿ ತೊಳೆದು ಒಂದು 3-4 ಸರಿ ಇಟ್ಕೊಂಡಿದ್ದೀನಿ. ಚಕ್ರಮುನಿ ಗಿಡನೂ ನೋಡಿ ಈ ಥರ ಇರುತ್ತೆ. ಇದರಲ್ಲಿ ಈ ಥರ ಎಲೆಗಳನ್ನ ನಾವು ಬಿಡಿಸಿ ತೊಗೊಂಡಿದ್ದೀವಿ. ಇದನ್ನು ಪಾಟಲ್ಲಿ ಕೂಡ ನಾವು ಬೆಳೆಸ್ಕೋಬೋದು. ಅದೇ ಥರ ಪಲ್ಯ ಮಾಡಲಿಕ್ಕೆ ಈರುಳ್ಳಿ 2 ಗೆಡ್ಡೆ, ಒಂದು 4-5 ಮೆಣಸಿನ್ಕಾಯಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿ ರುಚಿಗೆ. ಬಸ್ಸಾರು ಮಾಡೋಕ್ಕೆ ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ 4 ಗುಂಟು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಹುರಿದು ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದ್ದು, 2 ಮೀಡಿಯಮ್ ಸೈಜು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸಾರಿನ ಪೌಡ್ರು 1 ಸ್ಪೂನು, 1-2 ಸ್ಪೂನ್ ಕಾಯಿ ತುರಿ, 1-2 ಸ್ಪೂನ್ ಈರುಳ್ಳಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು. ಇದೆಲ್ಲ ರುಬ್ಬಿ ಆದಮೇಲೆ ಒಗ್ಗರಣೆಗೆ ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು ಎಲ್ಲ ತೊಗೊಂಡಿದ್ದೀನಿ. ಈಗ ಏನೇನು ಬೇಕು ಅಂತ ಎಲ್ಲ ತಿಳಿಸ್ಕೊಟ್ಟೆ. ಇದನ್ನ ಯಾವ ಥರ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಈಗ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಈಗ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು 4 ಗ್ಲಾಸ್ ಹಾಕಿದರೆ 1 ಲೀಟ್ರ್ ಅಷ್ಟು ನೀರಾಗುತ್ತೆ. ಬೆಂದ ಮೇಲೆ ಬೇಕಾದ್ರೆ ಕಡಿಮೆ ಆದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಈ ಥರ ನೀರು ಹಾಕಿದ ಮೇಲೆ 1-2 ನಿಮಿಷ ಕಾಯಿಸಿ ಬಿಸಿ ಆದಮೇಲೆ ಬೇಳೆನ ಹಾಕಬೇಕು. ಈ ಥರ ಕುದಿ ಬಂದಮೇಲೆ ನಾವು ಬೇಳೆನ ಇದರಲ್ಲಿ ಹಾಕಿ ಮುಚ್ಚಿ ಬೇಯಿಸಬೇಕು. ಈ ಥರ ಬೇಯಕ್ಕಿಡಬೇಕು, ಮುಚ್ಚಬೇಕು. ಈ ಥರ ಮುಚ್ಚಿದ ಮೇಲೆ ಅದು ಬೇಯೋವರೆಗೂ ನಾವು ಚಕ್ರಮುನಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಬರೋಣ. ಈ ಥರ ಸೊಪ್ಪನ್ನ ತಗೊಂಡು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ನೋಡಿ ಹಿಂಗೆ ಇಟ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ತುಂಬ ದೊಡ್ಡಗಿದ್ರೂ ಬಾಯಿಗೆ ಸಿಕ್ತಿರ್ತದೆ, ಅದಕ್ಕೋಸ್ಕರ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದು ತುಂಬಾ ವಿಟಮಿನ್ನು. ಇದನ್ನು ನಾವು ಮನೆಗಳಲ್ಲೇ ಒಂದೊಂದು ಪಾಟ್ಗಳಲ್ಲಿ ಬೆಳೆಸ್ಕೋಬೋದು. ಇದೇನು ತುಂಬ ಕಷ್ಟ ಆಗೋಲ್ಲ ಬೆಳೆಸೋಕ್ಕೆ. ಬೇರೆ ಥರ ಗಿಡಗಳ ಥರ ಇದು ತುಂಬ ಚೆನ್ನಾಗಿ ಬೆಳೀತದೆ. ಈಗ ನಾವು ಬೇಳೆನ ಬೇಯಕ್ಕೆ ಇಟ್ಟಿದ್ವಲ್ಲ, ಅದು ಒಂದು ಹದವಾಗಿ ಬೇಯೋ ತನಕ ನಾವು ಅಷ್ಟರಲ್ಲಿ ಇದನ್ನು ಕಟ್ ಮಾಡ್ಕೊಂಡು ಈ ಥರ ಎಲ್ಲ ಇಟ್ಕೋಬೇಕು. ನೋಡಿ ಈ ಥರ ಕುದ್ಮೇಲೆ ನೋಡಬೇಕು ನಾವು. ಈ ಥರ ಬೆಂದಿದೆ ಅಂತ ಗೊತ್ತಾಗುತ್ತೆ. ಈ ಥರ ಎಲ್ಲ ಹೊಡ್ಕೊಂಡಿದ್ದಾವೆ. ಈ ಥರ ನೋಡಿ ಬೆಳ್ಳಲಿಂಗ ಅಂದರೆ ಬೆಂದಿರ್ತದೆ. ಇವಾಗ ನಾವು ಸೊಪ್ಪು ಹಾಕ್ಬಿಟ್ಟು ಈ ಸೊಪ್ಪು ಹಾಕಿದ ಮೇಲೆ ಆ ಸೊಪ್ಪು ಬೇಯೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. 2 ಸ್ಪೂನ್, ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಯಾರ್ಯಾರಿಗೆ ಎಷ್ಟೆಷ್ಟು ರುಚಿ ಬೇಕೋ ಅಷ್ಟು ಹಾಕ್ಕೋಬೋದು. ನಾವು ನಮಗೆ ಇಷ್ಟ ಹಾಕ್ತಾಯಿದ್ದೀವಿ. ದಪ್ಪ ಉಪ್ಪು ಇದು ಹಾಕಿಸಿ ಬೇಯಂಗೆ ಮಾಡಬೇಕು. ಇದು ವಿಟಮಿನ್ ಸೊಪ್ಪು ಅಂತಲೇ ಇದ್ರದನ್ನ ಕರೀತಾರೆ. ಇದರಲ್ಲಿ A, B, C ಎಲ್ಲ ವಿಟಮಿನ್ಗಳು, K ವಿಟಮಿನ್ ಕೂಡ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಎಲ್ಲರಿಗೂ ರಕ್ತಹೀನತೆ ಇರೋರಿಗಂತೂ ಈ ಸೊಪ್ಪಂತೂ ತುಂಬಾ ಒಳ್ಳೆಯದು. ಇದು ಈ ಥರ ಬೆಂದಿದೆ ನೋಡಿ, ಈ ಥರ ಬೇಯಬೇಕು. ಇದನ್ನು ನಾವು ಈಗ ಸೊಪ್ಪು ಬೇಳೆ ಬೇರೆ ಮಾಡೋಣ. ಸೋಸೋಣ ಒಂದು ಪಾತ್ರೆಯಲ್ಲಿ ಹಾಕಿ, ತೂತಿರೋ ಜಾಲರ ಥರ ಟೈಪಲ್ಲಿ ಸೋಸ್ಕೊಂಡು ಆವಾಗ ಸೊಪ್ಪೆ ಬೇರೆ ಪಲ್ಯನೇ ಬೇರೆ ಮಾಡಿ ಸಾರಿದ್ರು ಮಾಡೋಣ. ಇದು ಕೆಳಗೆ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಜಾಲರ ಇಟ್ಕೊಂಡು ಈ ಥರ ಸೋಸ್ಕೋಬೇಕು. ಬಿಸಿ ಇರುತ್ತೆ, ಹುಷಾರಾಗಿ ಸೋಸ್ಕೋಬೇಕು. ಈ ಥರ ಈ ಥರ ಎಲ್ಲ ಸೋಸಿ ಇಟ್ಕೊಂಡ್ಮೇಲೆ ಈ ಥರ ನೀರು ಕೂಡ ಬರುತ್ತೆ.
ಆ ನೀರು ಈ ಕಾಳು ನಾವು ಮೆಣಸಿನ್ಕಾಯಿ ಎಲ್ಲ ಜೊತೆಲಿ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆ ಪದಾರ್ಥದ ಜೊತೆ ರುಬ್ಕೋಬೇಕು. ರುಬ್ಕೊಂಡು ಆಮೇಲೆ ಈ ರಸನ ಹಾಕಿ ಕುಡಿಸ್ಕೋಬೇಕಾಗುತ್ತೆ. ಈ ರಸನ ಯಾವುದೇ ಇದಕ್ಕಾಗಲಿ ಚೆಲ್ಲಬಾರ್ದು. ಈ ರಸದಲ್ಲೇ ಎಲ್ಲ ವಿಟಮಿನ್ಸು ಸೇರಿರುತ್ತದೆ. ಬಸ್ಸಾರು ಮಾಡೋಕ್ಕೆ ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಈ ಪದಾರ್ಥಗಳನ್ನೆಲ್ಲ ಮಿಕ್ಸಿಲಿ ಹಾಕೋಣ. ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಮೊದಲಿಗೆ ಹಾಕ್ಕೊಂಡು ಇದನ್ನು ಒಂದು ರೌಂಡು ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಯಿ ತುರಿ ಲಾಸ್ಟಲ್ಲಿ ರುಬ್ಬಬೇಕು. ಈ ಥರ ನಾವು ಮಸಾಲೆನೆಲ್ಲ ಸೋಸಿದ ನೀರು ಹಾಕ್ಕೊಂಡು ರುಬ್ಕೋಬೇಕು. ಈ ಥರ ನೈಸಾಗೆ ರುಬ್ಕೋಬೇಕು. ಇದಕ್ಕೆ ಇವಾಗ ಬೇಳೆ 2 ಸೌಟ್ ಹಾಕ್ತಾಯಿದ್ದೀನಿ. 2 ಸೌಟ್ ಬೇಳೆ ಮತ್ತು ನಾವು ಈರುಳ್ಳಿ, ಕಾಯಿ ತುರಿ ಎಲ್ಲ ಹಂಗೆ ಇಟ್ಕೊಂಡಿದ್ದೆ. ಇದು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಕೊತ್ತಂಬರಿ ಮೇಲೆ ಹಾಕ್ತಾಯಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಮತ್ತೆ ರುಬ್ಕೋಬೇಕು. ಅದೇ ನೀರು ಹಾಕಿ ಸೋಸಿದ ನೀರು ಹಾಕಿ ರುಬ್ಕೋಬೇಕು. ಈ ಥರ ರುಬ್ಬಿದಾಗಿದೆ. ಇದನ್ನು ಒಗ್ಗರಣೆಗೆ ಹಾಕ್ಕೊಂಡು ಸಾರನ್ನ ಒಂದು ಹದವಾಗಿ ಸಾರನ್ನ ಕುದಿಸ್ಕೋಬೇಕು. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಸ್ಪೂನು ಸಾಸಿವೆ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಬೇಕು. ಈಗ ಎಣ್ಣೆ ಕಾದಿದೆ. ಸಾಸಿವೆ ಚಟಪಟ ಅಂತಾವೆ. ಇವಾಗ ಬೆಳ್ಳುಳ್ಳಿನ ಹಾಕಬೇಕು. ಕರಿಬೇವನ್ನ ಹಾಕಬೇಕು. ಈ ಥರ 1-2 ಸರಿ ಬೆಳ್ಳುಳ್ಳಿನ ಆಡಿಸ್ಬೇಕು. ಇವಾಗ ನಾವೇನು ರುಬ್ಕೊಂಡಿದ್ವಲ್ಲ ಆ ಖಾರನ ಹಾಕ್ತಾಯಿದ್ದೀನಿ. ಈ ಥರ ಕುದಿಸ್ಬೇಕು. ಖಾರ ಎಲ್ಲ ಚೆನ್ನಾಗಿ ಕುದಿದು ಆಮೇಲೆ ನಾವು ಸೋಸ್ಕೊಂಡಿದ್ದು ನೀರು ಇತ್ತಲ್ಲ ಅದನ್ನು ಇದರಲ್ಲಿ ಸೇರಿಸ್ಬೇಕು. ಚೆನ್ನಾಗಿ ಕುದಿ ಬರಬೇಕು ಇದು. ಈಗ ಇನ್ನೂ ಸೊಪ್ಪು ಬೇಳೆ ಬೇಯಿಸಿದ್ದು ರಸ ಇತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನೀರು ಬೇಕಾದ್ರೆ ಸೇರಿಸ್ಕೋಬೋದು. ನಮಗೆ ಯಾವ ಥರ ಐತೆ ಅಂತ ಇವಾಗ ನೋಡೋಣ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಯ್ತದೆ. ಒಂದು ಅರ್ಧ ಲೋಟದಷ್ಟು ನೋಡಿಕೊಂಡು ಹಾಕ್ಕೋಬೋದು. ಇದು ಚೆನ್ನಾಗಿ ಕುದ್ಮೇಲೆ ಇಳಿಸ್ಬಿಡ್ಬೇಕು. ಒಂದು ಬಾರಿ ಕುದಿಬೇಕು. ಈ ಥರ ಒಂದು ಅರ್ಧ ಲೋಟ ನೀರು ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ಸ್ವಲ್ಪ ಮುಚ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಕುದಿಸ್ಕೊಂಡು ನಾವು ಊಟ ಮಾಡಲಿಕ್ಕೆ ರೆಡಿಯಾಗಿದೆ. ಇವಾಗ ಸಾಕು. ಇಷ್ಟು ಕುದ್ರೆ ಚೆನ್ನಾಗಿ ಮಾಡ್ತಾ ಇದೆ. ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಬಸ್ಸಾರು ರೆಡಿಯಾಗಿದೆ. ಇದನ್ನು ತೆಗೆದು ಇವಾಗ ನಾವು ಪಲ್ಯಕ್ಕೆ ರೆಡಿ ಮಾಡೋಣ. ಇವಾಗ ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು 2-3 ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಚಟಪಟ ಆದಮೇಲೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ಈರುಳ್ಳಿ ಎಲ್ಲ ಬೆಂದ ಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಈ ಥರ ಆದಮೇಲೆ ಇವಾಗ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ.
ಸೊಪ್ಪು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ಈ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ಮಾಡಿ ಪಲ್ಯ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರ್ತದೆ. ಇದು ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಒಳ್ಳೆಯದು. ಸೊಪ್ಪು ಮಾತ್ರ ದಿನ ತಿನ್ಬೋದು, ಯಾವುದೇ ಸೊಪ್ಪುಗಳಾಗಲಿ ಈ ಥರ ಸೊಪ್ಪಿನ ಪಲ್ಯಗಳು ಮಾಡಿ ತಿಂತಾ ಇರ್ಬೋದು. ಇವಾಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದ್ಮೇಲೆ ಜಾಸ್ತಿ ಏನು ಬೇಯಿಸೋಕ್ಕೆ ಹೋಗಬಾರ್ದು, ಇದೇ ಉರಿ ಸಾಕಾಗ್ತದೆ. ಅದರಿಂದ ಪಲ್ಯ ರೆಡಿ, ಚಕ್ರಮುನಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಟೇಸ್ಟಿಯಾಗಿರುತ್ತೆ. ನೋಡಿ ನೀವು ಮಾಡ್ಕೊಳ್ತೀನಿ. ಚಕ್ರಮುನಿ ಸೊಪ್ಪಿನ ಬಸ್ಸಾರು, ಅದರದ್ದು ಪಲ್ಯ ಕೂಡ ರೆಡಿಯಾಗಿದೆ. ಚಕ್ರಮುನಿ ಸೊಪ್ಪು ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋದ್ರಲ್ಲ. ಈಗ ಇದೇ ಥರ ವಿಡಿಯೋಗಾಗಿ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ವಿಡಿಯೋ ನೋಡ್ತಾ ಇರಿ.